ನಂದು ಲೈಫ್ ಪಾರ್ಟ್ನರ್ ಚಾಯ್ಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದು ಕರೆಕ್ಟ್ ಚಾಯ್ಸ್ ಕರೆಕ್ಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಓಕೆ, ನಿಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಷನ್ ಸರಿಯಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಅವರ ಜೊತೆಗೆ ನೀವು ಜೀವನ ಮಾಡಬೇಕು. ಬಟ್ ಒಂದು ಪ್ರೊಬಬಿಲಿಟಿ ಹೇಳ್ಬೋದು, ಒಂದು ಪ್ಯಾಟರ್ನ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವೀಗ ನಿಮ್ಮನ್ನು ತುಂಬಾ ಇಷ್ಟಪಡುವವರು, ನಿಮ್ಮ ಬಗ್ಗೆ ತುಂಬಾ ಕನ್ಸರ್ನ್ ಇರುವವರು, ಅದು ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ನಿಮ್ಮ ಪರಿವಾರದವರು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಇಂಥದ್ದು ಒಂದು 10 ಹೆಸರನ್ನು ಬರಿಬೇಕು. ಬರೀ ನೋಡೋಣ. 1 2 3 4 5 ಹೀಗೆ 10 ಹೆಸರು. 10 ಹೆಸರು ಬರೆದು ಈ 10 ಹೆಸರಿನಲ್ಲಿ ಅವರಿಗೆ ಇದರಲ್ಲಿ ಯಾರಿಗಾದ್ರು ಫಸ್ಟ್ ನಂಬರ್ಗೆ ನಿಮ್ಮ ಚಾಯ್ಸ್ ಅವರಿಗೆ ಬೇಸರ ತರುತ್ತೆ ಅಂತ ಆದ್ರೆ ರಾಂಗ್ ಹಾಕಿ, ಇಂಟು ಹಾಕಿ. ಇಲ್ಲ ಅಂತ ಆದ್ರೆ ರೈಟ್ ಹಾಕಿ. ಹೀಗೆ ಪ್ರತಿಯೊಂದು ಹೆಸರಿಗೂ ನೀವು ಇಂಟು ಅವರಿಗೆ ನಿಮ್ಮ ಚಾಯ್ಸ್ ಬೇಸರ ತರುತ್ತಾ ಆದ್ರೆ ರಾಂಗ್ ಹಾಕ್ಬೇಕು, ಇಲ್ಲದಿದ್ರೆ ರೈಟ್ ಹಾಕ್ಬೇಕು. ಎಕ್ಸಲೆಂಟ್. ಈಗ 10ರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಇಂಟು ಬಂದಿದ್ರೆ, ಅಂದ್ರೆ ತಪ್ಪು ಬಂದಿದ್ರೆ, ಬೇಸರ ತರುತ್ತೆ, ನಿಮ್ಮ ಚಾಯ್ಸ್ ಬೇಸರ ತರುತ್ತೆ ಅಂತ ಬಂದಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಷನ್ ರಾಂಗ್ ಇದೆ ಅನ್ನುವಂಥದ್ದು ಒಂದು ಪ್ರೊಬಬಿಲಿಟಿ ಹೇಳ್ಬೋದು. ರೈಟ್ ಬಂದಿದ್ರೆ, ಮ್ಯಾಕ್ಸಿಮಮ್ ಅವರಿಗೆ ಬೇಸರ ಆಗಲ್ವ, ನಿಮ್ಮ ಚಾಯ್ಸ್ ಅವರಿಗೆ ಬೇಸರ ತಂದಿಲ್ಲ ಅಂತ ಆಗಿದ್ದಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಚಾಯ್ಸ್ ಕರೆಕ್ಟ್ ಇದೆ ಅಂತಲೇ ಅರ್ಥ. ಓಕೆ, ಈಗ ನಿಮ್ಗೆ ನಿಮ್ಮ ಚಾಯ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಆನ್ಸರ್ ಗೊತ್ತಾಗಿರ್ಬೇಕಲ್ವಾ? ಐ ಗಾಟ್ ದ ಆನ್ಸರ್ ಸರ್. ಸ್ಟೇ ವಿತ್ ಇಟ್. ಥ್ಯಾಂಕ್ ಯು.